ನಮಸ್ಕಾರ ಫ್ರೆಂಡ್ಸ್, ಇದು BS6 ಏಪ್ರಿಲ 160 2022. ಇದು ಏನಕ್ಕೆ ವಿಡಿಯೋ ಮಾಡಿರೋದು ಅಂದರೆ, ನನಗೆ ತುಂಬ ಅನುಭವ ಆಗಿರೋದು ಇದರಲ್ಲಿ ಏನು ಅನುಭವ ಅಂದರೆ, ಗಾಡಿ ಇದು ಶೋರೂಮ್ ಬೋರು ಗಾಡಿಯಲ್ಲಿ ಬಂದಿರೋದು. ಗಾಡಿ 35ರಿಂದ 40 ಸಾವಿರ ಹೊಡಿತು. ಫುಲ್ಲು ಆಯಿಲ್ ಕುಡಿಯೋಕ್ಕೆ ಸ್ಟಾರ್ಟ್ ಆಗಿತ್ತು. ಏನಂದರೆ ಈ ಗಾಡಿಯನ್ನು ಫುಲ್ ರಫ್ ಆ್ಯಂಡ್ ಟಫ್ ಓಡಿಸಿದ್ರು. ಆಮೇಲೆ ಹೊಸ ಬೋರ್ ಆಗಿದೆ. ಆದರೆ ನೋಡಿ, ಇದರಲ್ಲಿ ಏನು ಕೆಲಸ ಕೊಡ್ತು ಅಂದರೆ, ನನಗೆ ಗಾಡಿ 2 ಕಿಲೋಮೀಟರ್ಸ್ 2-2.5 ಕಿಲೋಮೀಟ್ರ್ ಓಡಿಸಿನ ಗಾಡಿ ಸೀಸ್ ಆಗೋದು. ನೋಡಿ, ಸೇಮ್ ಇಲ್ಲಿ ಕಾಣಿಸ್ತಿದೆಯಾ, ಇದೇ ಥರ ಸೇಮ್ ಸೀಸ್ ಆಗೋದು ಗಾಡಿ. ಹೊಸ ಪಿಸ್ಟನ್, ಹೊಸ ಬೋರಲ್ಲಿ ಬಂದಿದ್ದು ಪಿಸ್ಟನು ಇದು ನೋಡಿ ಸೀಸ್ ಆಗಿರೋದು. ಆಮೇಲೆ ಇದು ಬಂದು ರೀಬೋರ್ ಮಾಡಿ ಹಾಕಿರೋ ಪಿಸ್ಟನು, ಇದು ಸೀಸ್ ಆಯಿತು. ಟೋಟಲ್ 3 ಸಲ ಹೊಸ ಬೋರ್ ಒಂದು, ರೀಬೋರ್ ಮಾಡಿದ್ದೊಂದು, ನೆಕ್ಸ್ಟು ರೀಬೋರ್ ಮಾಡಿದ್ದು. ಆಮೇಲೆ ಆಫ್ ಸೆಟ್ ಚೇಂಜ್ ಮಾಡಿದೆ, ವೀಲ್ ಇದು ಇಂಜಿನ್ ಬೇರಿಂಗ್ಗಳು ಚೇಂಜ್ ಮಾಡಿದೆ, ಆಯಿಲ್ ಪಂಪು ಗಾಡಿಯಲ್ಲಿ ಒಂದೈತೆ, ಇದು ಹೊಸದು, ಇದು ಹಳೆಯದು ಗಾಡಿಯಲ್ಲಿ ಇದ್ದಿದ್ದು. ಆಮೇಲೆ ರೈಡಿಂಗ್ ರೋಡು ಎಲ್ಲ ಏನೇನೋ ಸಿಕ್ಕಿದೆಲ್ಲ ಚೇಂಜ್ ಮಾಡಿಬಿಟ್ಟೆ. ಮ್ಯಾಗ್ನೆಟು ಚೇಂಜ್ ಮಾಡಿಬಿಟ್ಟೆ. ಫಾಲ್ಟ್ ಕ್ಲಿಯರ್ ಆಗಿಲ್ಲ. ಬರೀ 2-2.5 ಕಿಲೋಮೀಟ್ರಿಗೆ ಬೋರ್ ಸೀಸ್ ಆಗೋದು ಏಪ್ರಿಲ. ಏನಕ್ಕೆ ಅಂತ ಎಲ್ಲ ನಾನು ಎಲ್ಲಿ ಕಲ್ತು ಅವ್ರ ಹತ್ರನೂ ಕೇಳಿದೆ. ಈ ಥರ ಅವರು ಎಲ್ಲ ಬಿಚ್ಚಿದ್ರು, ಮಾಡಿದ್ರು, ಅಂದರೆ ಫಾಲ್ಟ್ ಕ್ಲಿಯರ್ ಆಗಿಲ್ಲ. ಲಾಸ್ಟಿಗೆ ಈ ಪ್ಯಾಕಿಂಗ್ ಇದೆಯಲ್ಲ, ಈ ಪ್ಯಾಕಿಂಗ್ ಸೇಮ್ ಡಿಟ್ಟು ಒಂದೇ ಇರ್ತದೆ, ಏನು ಚೇಂಜ್ ಇಲ್ಲ ಇದರಲ್ಲಿ. ಸೇಮ್ ಡಿಟ್ಟು ಒಂದೇ. ಏನು ಚೇಂಜ್ ಅಂದರೆ ಇದು ನೋಡಿ, ಒಂದು ದಪ್ಪ ಒಂದು ಸಣ್ಣ, ಒಂದು 8 mm, ಒಂದು 4 mm. ಈ ಪ್ಯಾಕಿಂಗಿಂದ ಈ ಗಾಡಿ ಫಾಲ್ಟ್ ಇದ್ದಿದ್ದು. ಈ ಗಾಡಿಗೆ ಬರೋದು 4 mm. 8 mm ಹಾಕಿದ್ರೆ ದಪ್ಪ ಇರ್ತದೆ, ಚೆನ್ನಾಗಿರ್ತದೆ ಅಂತ ಹಾಕ್ಬಿಡಿ ದಯವಿಟ್ಟು. 4 mm ಹಾಕಿ ಕರೆಕ್ಟಾಗಿ ಗಾಡಿ ಬೋರ್ ಸೀಸ್ ಆಗೋಲ್ಲ. 8 mm ಹಾಕಿದ್ರೆ ನನಗೆ ಈ ಗಾಡಿ 2ನೇ ಗಾಡಿ ಇದು ಕಂಪ್ಲೇಂಟು. 8 mm ಹಾಕಿದ್ರೆ ಬೋರ್ ಸೀಸ್ ಆಯ್ತದೆ. 2-2.5ರಿಂದ 3 ಕಿಲೋಮೀಟ್ರ್ ಒಳಗಡೆ ಬೋರು ಸೀಸ್ ಆಗೋದಿದೆ. ಅದು ಬೋರಲ್ಲಿ ಸೀಸ್ ಆಗೋದು ನಿಮಗೆ ಇಲ್ಲಿದೆ ನೋಡಿ, ಸೇಮ್ ಕಾರ್ಬೆಟ್ರ್ ಕಡೆ ಸೀಸ್ ಆಯ್ತದೆ. ಎಕ್ಸಾಕ್ಟ್ ಕಡೆ ಫುಲ್ ದಬಾಯಿಸಿದ್ರೆ ಇದು ಸೀಸ್ ಆಯ್ತದೆ. 99% ನಿಮ್ಮ ಸೀಸ್ ಆಗೋದೇ ಕಾರ್ಬೆಟ್ರ್ ಸೈಡು. ನೆಕ್ಸ್ಟ್ ಟೈಮ್ ಏನೋ ಕಂಪ್ಲೇಂಟ್ ಇದ್ದರೆ ಫಾಲ್ಟ್ ಕ್ಲಿಯರ್ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ತುಂಬ ಲಾಸ್ ಮಾಡ್ಕೊಬೇಡಿ. ಇವಾಗ ಏನಕ್ಕೆ ಬಂದೈತೆ ಅಂದರೆ, ಹೊಸ ಬೋರ್ ಲೈಟಾಗಿ ಇದು ರೀಬೋರ್ ಮಾಡಿ ಪಾಲಿಸ್ ಹಾಕಿದೆ, ಅದರ ಸೌಂಡ್ ಬರ್ತಾಯಿತ್ತು. 10,000 ಕಿಲೋಮೀಟ್ರ್ ಹೊಡೆದ್ಮೇಲೆ ಹೊಸ ಬೋರ್ ಕಿಟ್ ಹಾಕ್ತಾಯಿದ್ದೀನಿ. ಇದೇ ಗಾಡಿಗೆ ಇದು ಟೋಟಲ್ 2 ಬೋರ್ ಹೊಸದು ಹಾಕಿದೆ. ಅದು ಇವಾಗ ಏನು ಕಂಪ್ಲೇಂಟ್ ಇದ್ದಿಲ್ಲ, ಆದರೆ ಏನು ಚೇಂಜ್ ಮಾಡೋದಂದರೆ ಸೌಂಡು, ಪಿಸ್ಟನ್ ಸೌಂಡ್ ಇತ್ತು, ಅದರಿಂದ ಚೇಂಜ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೈಮ್ ಏಪ್ರಿಲ್ BS6 160 ಏನೋ ಬೋರ್ ಸೀಸ್ ಆಗೋ ಕಂಪ್ಲೇಂಟ್ ಇದ್ದರೆ ನೀವು ಈ ಪ್ಯಾಕಿಂಗ್ ನೋಡ್ಕೊಳ್ಳಿ, ಬೇರೆ ಏನು ನೋಡ್ಬೇಡಿ. ಇದು 8 mm, ಇದು 4 mm. ಇದೊಂದು ಪ್ಯಾಕಿಂಗ್ ಏನೋ ಮಿಸ್ಟೇಕ್ ಆಯಿತು ಅಂದರೆ ಬೋರ್ ಸೀಸ್ ಖಂಡಿತ ಸೀಸ್ ಆಯ್ತದೆ. 2-3 ಕಿಲೋಮೀಟ್ರ್ ಒಳಗಡೆ ಬೋರ್ ಸೀಸ್ ಆಗೋಯ್ತದೆ. ಮೇಲ್ಗಡೆ ಆಯಿಲ್ ಎಲ್ಲ ಪರ್ಫೆಕ್ಟ್ ಇರ್ತದೆ. ಅದೇ 2.5 ಕಿಲೋಮೀಟ್ರಿಗೆ ಬೋರ್ ಸೀಸ್ ಆಯ್ತದೆ ಗಾಡಿ. ನೋಡ್ಕೊಂಡು ಮಾಡಿ.